ವ್ಲಾಗ್ಸ್. ಸೊ ಇವತ್ತು ನಾವು ಎಷ್ಟು ದಿವಸ ಆದಮೇಲೆ ಮತ್ತೆ ನಮ್ಮ ವ್ಲಾಗ್ನ ನಾವು ರೀಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ತುಂಬಾ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀವಿ. ಸೊ ಇದು ಆಲ್ರೆಡಿ ಮಾಡಿರೋಂಥ ವಿಡಿಯೋ, ಇದು ತುಂಬ ಲಾಂಗ್ ಬ್ಯಾಕ್ ಮಾಡಿರೋಂಥ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಇಷ್ಟು ದಿನ ಮಾಡಿಲ್ಲ ಅಂದರೆ ಸ್ವಲ್ಪ ಬ್ರೇಕ್ ಬೇಕಿತ್ತು ಅಂತ ಅನ್ನಿಸ್ತು ನಮಗೆ. ಪರ್ಸ್ನಲ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಬರೋಂಥ ವ್ಲಾಗ್ಸ್ ಆಲ್ಮೋಸ್ಟ್ ರೆಗ್ಯುಲರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು, ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಒಂದು ಐಡಿಯಾ ಸಿಕ್ಕಿರುತ್ತೆ. ಎಸ್, ನಾವು ಇವತ್ತು ಸಾಂಬಾರ್ ಪೌಡರ್ ಹಾಗೆಯೇ ಧನಿಯಾ ಪೌಡರ್ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ಹೇಳಿಬಿಟ್ಟು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೊರಗಡೆ ಅನೇಕ ಪ್ಯಾಕೆಟಲ್ಲಿ ಸಿಗುವಂಥ ಸಾಂಬಾರ್ ಪೌಡರ್ ಬಳಸಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳೋದ್ರಕ್ಕಿಂತ ಮನೇಲೇ ನಾವು ಈ ರೀತಿ ಕ್ಲೀನಿಂಗ್ ಮಾಡಿ ನಾವೇ ಸ್ವತಃ ತಂದು ಮನೇಲಿ ಮಾಡಿಕೊಂಡು ಸ್ವಚ್ಛವಾಗಿ ಮಾಡಿಕೊಂಡು ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಸೊ 1 ವರ್ಷಕ್ಕಾಗೋಷ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಏನು ಆಗೋದಿಲ್ಲ. ಹಾಗಾದರೆ ಹೇಗೆ ನಾವು ಕ್ಲೀನಿಂಗ್ ಮಾಡ್ತೀವಿ, ಹೇಗೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟೆಷ್ಟು ಹಾಕಬೇಕು, ಎಷ್ಟು ತಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಇನ್ ಡೀಟೇಲಾಗಿ ತಿಳಿಸಿದ್ದಾರೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ಇದರಲ್ಲಿ 1 ವರ್ಷಕ್ಕಾಗೋಷ್ಟು ನಾವು 15 kg ಸಾಂಬಾರ್ ಪೌಡರ್ನ ನಾವು ರೆಡಿ ಮಾಡ್ತಾಯಿದ್ದೀವಿ. ಜೊತೆಗೇ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 2 kg ನಾವು ಮಾಡಿ ಎಷ್ಟೆಷ್ಟು ಬೇಕು ಕ್ವಾಂಟಿಟೀಸು ಅಂತಲೂ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಮ್ಮ ಮನೇಲಿ ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡೋದು, ಅಂದರೆ ಕ್ಲೀನಿಂಗು ಆಗಿರ್ಬೋದು, ಸಾಂಬಾರ್ ಪೌಡರ್ ಮಾಡ್ತಾ ಇರೋದು ಅವರೇ. ಸೊ ಹಾಗೆಯೇ ನಮ್ಮ ಮಕ್ಕಳು ಕಲ್ತ್ಕೊಳ್ಳಿ ಅನ್ನೋ ರೀಸನಿಂದ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಹೇಳಿದ್ರು. ಅದ್ರ ಜೊತೆಗೆ ನಿಮಗೂ ಯೂಸ್ಫುಲ್ ಆಗುತ್ತಂತ ಹೇಳಿ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಇನ್ ಡೀಟೇಲಾಗಿ ಫುಲ್ ವಿಡಿಯೋನ ನೋಡಿ. ನಮ್ಮ ತಾಯಿ ಮಾಡ್ತಾ ಇದ್ರು ಧನಿಯಾ ಪುಡಿ, ಅವಾಗ ನೋಡ್ಕೊಂಡಿದ್ರಿ. ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದ್ರಿ, ನಮ್ಮ ಅತ್ತೆ ಮನೇಲಿ ಮಾಡ್ತಾ ಇದ್ರು ಈ ತರ. ಅವಾಗ ಇನ್ನೂ ಕಲ್ಕೊಂಡ್ರಿ, ಅವಾಗಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಇವಾಗ ನಾವು ಮಕ್ಳು ಮಾಡೋದಕ್ಕೆ ಕಲ್ಸ್ಕೊಡ್ತಾ ಇದೀವಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ. ಓಕೆನಾ? ನೋಡ್ಕೊಳ್ಳಿ. 2 kg ಧನಿಯಾ, 1 kg ಗುಂಟೂರು, 1 kg ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ kg ಜೀರಿಗೆ, 1 kg ಕಡಲೆ, ಹೆಸರುಕಾಳು 1 kg, ಉದ್ದಿನಬೇಳೆ 1 kg, ಸಾಸಿವೆ 100 ಗ್ರಾಮು, ಮೆಂತ್ಯ 100 ಗ್ರಾಮು, ಅರಿಶಿನ ಕೊಂಬು 100 ಗ್ರಾಮು, ಕರಿಬೇವು 100 ಗ್ರಾಮು, ಅಕ್ಕಿ 100 ಗ್ರಾಮು, ತೊಗರಿಬೇಳೆ 1 kg, ನಿನ್ನ ಗಸಗಸೆ ಒಂದು 5 ಗ್ರಾಮ್. ಏನಕ್ಕೆ ಇವೆಲ್ಲ? ಸಾಂಬಾರು ಪುಡಿಗೆ 2 kg ಎಷ್ಟು ಮಾಡಬೇಕು ಅನ್ನೋದು ಮೆಜರ್ಮೆಂಟು. ಗಸಗಸೆ ಇಷ್ಟು ತಗೊಂಬಂದು ಚೆನ್ನಾಗಿ ಒಂದು ದಿವಸ ಒಣಗಿಸಿ, ಆ ತೊಟ್ಟೆಲ್ಲ ಬಿಡಿಸಿ ಚೆನ್ನಾಗಿ ಗರಿಗರಿಯಾಗಿ ಒಣಗಿಸಿ ಒಂದು ದಿವಸ ಎತ್ತಿಕ್ಬೇಕು. ಇನ್ನೊಂದು ದಿವಸ ಬೆಳಗ್ಗೆನೇ ಎದ್ಬಿಟ್ಟು ಅದೆಲ್ಲ ಹುರಿದು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಿಸಿಲಿಗೆ ಹಾಕಬೇಕು. ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಚಚ್ಚಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಧನಿಯಾ 5 kg ಇದೆ, ಗುಂಟೂರು 3 kg ಇದೆ, ಬ್ಯಾಡಗೆ ಮೆಣಸಿನ್ಕಾಯಿ 1 kg ಇದೆ, ಚಿಕ್ಕ ಮೆಣಸಿನಕಾಯಿ 1 kg ಇದೆ, ಅರಿಶಿನ ಕೊಂಬು 1/4 kg ಇದೆ, ಕಡ್ಡಿ ಇರ್ತೈತೆ ನೋಡಿ. ಕಡ್ಡಿ ಎಲ್ಲ ತೊಟ್ಟೆಲ್ಲ ಬಿಡಿಸ್ಬೇಕು, ನೀಟಾಗಿ ಈ ತರ ಇರಬೇಕು. ಒಂದ್ ದಿವಸ ಎಲ್ಲ ಬಿಸಿಲಿಗೆ ಹಾಕ್ಬೇಕು ನಾವು. ಚೆನ್ನಾಗಿ ನೋಡಿ ಗರಿಯಾಗಿರ್ಬೇಕು ನೋಡ್ರಿ. ಹಿಂಗ್ ಹಿಡ್ಕೊಂಡು ಹಿಂಗ್ ಕಟ್ ಮಾಡಿದ್ರೆ ಪಟ್ ಅನ್ಬೇಕು ನೋಡ್ರಿ. ಈ ತರ ಒಣಗಬೇಕು, ಈ ತರ ಇದು ಪುಡಿ ಆಗ್ಬೇಕು. ಆಯ್ತಾ? ಆ ತರ ಕ್ಲೀನ್ ಮಾಡಿ ಬಿಸಿಲಿಗೆ ಒಂದ್ ದಿವಸ ಎಲ್ಲ ಒಣಗಿಸ್ಬೇಕು ನಾವು. 6ನೇ ದಿವಸ ಉರಿಬೇಕು. ಉರಿದ್ಬಿಟ್ಟು ಮತ್ತೆ ಬಿಸಿಲಿಗೆ ಹಾಕ್ಬೇಕು. ಈ ತರ ಚೆನ್ನಾಗಿ ಗರಿಯಾಗಿ ಆಗುತ್ತೆ. ಈ ತರ ಅವಾಗ ಹೋಗಿ ಮಿಲ್ಕ್ ಹಾಕ್ಕೊಂಬರ್ಬೇಕು. ಹೋಗಿ ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 2 kgಗೆ ಸ್ಟಾರ್ಟಿಂಗ್ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದು ಕ್ವಾಂಟಿಟಿ ಎಲ್ಲ ಹೇಳ್ತಾಯಿದ್ರು. ಹಾಗೆ ತಂದಿರೋದನ್ನೆಲ್ಲ ಈಗ ಚೆನ್ನಾಗಿ ಒಂದೊಂದಾಗೇ ತುಂಬ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗತ್ತೆ. ನೋಡ್ತಿದ್ದೀರಾ, ಎಲ್ಲ ಇಂಗ್ರೀಡಿಯೆಂಟ್ಸು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಬಿಸಿಲಿಗೆ ಇಟ್ಕೋಬೇಕು. ಇದ್ರೂ ನಿಮಿಷ ಉಳಾಗ್ಲತ್ತಿದೆ, ಯಾರು ಇದ್ರೂ ಸಾಂಬಾರು ಕಸಿ ಬರ್ತೈತೆ. ಗೊತ್ತಾಯ್ತಾ? ಹಿಂಗೆ ಬಾಳೆ ಇದು
ಸಮ್ಮರ್ ಸೀಸನ್ನಲ್ಲಿ ಬೇಡ ಅಂತ ಹೇಳಿದ್ರು ಬಿಸಿಲು ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಸಾಂಬಾರ್ ಪೌಡರ್ ಎಲ್ಲ ಮಾಡ್ಕೊಳೋದಕ್ಕೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಸ್ವಲ್ಪ ಪೇಷನ್ಸಿಂದ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಾವು ಅಡುಗೆಗಳಿಗೆ ಬಳಸ್ಕೋಬೋದು. 5 kg ಧನಿಯಾಕ್ಕೆ 4 kg ಹಂಗಂತ 3 kg ಗುಂಟೂರು 1 kg ಬೇಡಿಗೆ 4 kg ಆಯ್ತಾ. ಎಲ್ಲ ಕಾಳುಗಳು ಜೀರಿಗೆ 1 kg, ಎಲ್ಲ ಕಾಳುಗಳು ಅರ್ಧ kg ಹಾಕ್ಬೇಕು, ಇಲ್ಲಾಂದ್ರೆ ಖಾರ ಜಾಸ್ತಿ ಆಗುತ್ತೆ. ಯಾವ ಕಾಳು ಅಂತಾನೆ ಹೇಳ್ಬೇಕು. 5 kg ಧನಿಯಾಕ್ಕೆ 3 kg ಮೆಣಸಿನಕಾಯಿ, ಹಂಗೇಳು 3 kg ಮೆಣಸಿನಕಾಯಿ ಹಾಕ್ಬೇಕು. ಎಲ್ಲ ಕಾಳುಗಳು ಅರ್ಧ kg ಹಾಕ್ಬೇಕು. ಯಾವ ಕಾಳು ಹಂಗೆ ಹೇಳ್ಬೇಕು. ಅಕ್ಕಿ ಹುರ್ಕೋಬೇಕು, ಒಂದು ಅರ್ಧ kg ಅಕ್ಕಿ ಎತ್ಕೊಂಡು ಹುರ್ಕೋಬೇಕು, ಚೆನ್ನಾಗಿ ಬಿಸಿಲಿಗೆ ಹಾಕೋಬೇಕು. ಇದು ನೋಡೋದೇನುಗಳೇ ತೊಗರಿಬೇಳೆ ಒಂದು ಅರ್ಧ kg ಹುರ್ಕೋಬೇಕು. ಉದ್ದಿನಬೇಳೆ ಒಂದು ಅರ್ಧ kg ಹುರಿದು ಚೆನ್ನಾಗಿ ಬಿಸಿಲಿಗೆ ಹಾಕೋಬೇಕು. ಇದು ಜೀರಿಗೆ 1 kg ಎತ್ಕೋಬೇಕು. ಜೀರಿಗೆ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ ಚೆನ್ನಾಗಿ ನೋಡಿ ಚೆನ್ನಾಗಿ ಹುರಿದು ಬಿಸಿಲಿಗೆ ಹಾಕಿದ್ದೀರಿ. ಗಸಗಸೆ ನೋಡಿ, ಗಸಗಸೆ ಒಂದು 1/4 kg, ಅದನ್ನು ಹುರಿದು ಚೆನ್ನಾಗಿ ಬಿಸಿಲಿಗೆ ಹಾಕಿದ್ದೀವಿ ನೋಡಿ, ಗರಿ ಗರಿ ಆಗಿದೆ. ಇದು ಹೆಸರು ಕಾಳು ಹುರಿದಿದ್ದೀವಿ, ಹುರಿದು ಬಿಸಿಲಿಗೆ ಹಾಕಿದ್ದೀವಿ ನೋಡಿ. ಹೆಸರು ಕಾಳು ಅರ್ಧ kg. ಇದು ಮೆಣಸು 1/4 kg ಮೆಣಸು. ಇದು ಮೆಂತ್ಯ, ಇದು 1/4 kg ಮೆಂತ್ಯ. ಕಹಿ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎತ್ಕೊಂಡಿದ್ದೀವಿ 1/4 kg. ಇದು ಸಾಸಿವೆ 1/4 kg. ಅದು ಎಲ್ಲ ಹುರಿದಿದ್ದೀವಿ, ಎಲ್ಲ ಹುರಿದು ಬಿಸಿಲಿಗೆ ಇಟ್ಟಿದ್ದೀವಿ. ಈಗೆಲ್ಲ ಸೇರಿ ಮಿಕ್ಸ್ ಮಾಡಿ ಮಿಲ್ಕ್ ಹಾಕ್ಸ್ಕೊಬಂದು ಪುಡಿ ತೋರಿಸ್ತೀವಿ. ಸೊ ನೀವೇನು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಇಷ್ಟೇನಾ, ತುಂಬ ಈಸಿ ಅಂತ ಅನಿಸುತ್ತೆ ನೋಡೋದಕ್ಕೆ. ಸಾಂಬಾರ್ ಪೌಡರ್ ಮಾಡ್ಕೋಬೋದು, ಬಟ್ ಅದ್ರ ಪ್ರೊಸೆಸ್ ಮಾತ್ರ ತುಂಬಾ ಕಷ್ಟಕರವಾಗಿರುತ್ತೆ. ಸ್ವಲ್ಪ ಪೇಷನ್ಸ್ ಬೇಕೇ ಬೇಕಾಗುತ್ತೆ. ಸುಮಾರು 1 ವಾರ ಆದರೂ ಬೇಕಾಗುತ್ತೆ ಇದೆಲ್ಲ ಕ್ಲೀನಿಂಗ್ ಮಾಡಿ, ಒಂದೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಫ್ರೈ ಮಾಡಿ, ಮತ್ತು ಒಣಗಿಸಿ, ಮತ್ತು ಸ್ಟೋರ್ ಮಾಡಿ, ಹೀಗೇನು ಇದನ್ನು ಈ ರೀತಿ ಕುಟ್ಟು ಪುಡಿ ಮಾಡೋದ್ರಿಂದ ಸ್ವಲ್ಪ ಅದು ಬ್ರೋಕ್ ಆಗುತ್ತೆ. ಸೊ ಮಿಲ್ಗೆ ಹಾಕ್ಸ್ಕೊಳೋದಕ್ಕೆ ನೈಸಾಗಿ ಪೌಡರ್ ಬರಲಿ ರೀಸನಿಂದ ಈ ರೀತಿಯಾಗಿ ಅಲ್ಲಿ ಕುಟ್ಟಿ ಪುಡಿ ಮಾಡ್ತಾ ಇದ್ದಾರೆ. ಹೇಳು ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಹೀಗೇನು ನೋಡ್ತಿದ್ದೀರಾ ಎಲ್ಲ ಕ್ಲೀನಿಂಗ್ ಮಾಡಿ, ಎಲ್ಲ ಬಿಸಿಲಿಗೆ ಒಣಗಿಸಿ, ಫ್ರೈ ಮಾಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಪ್ರೇಟಾಗಿ ಹುರಿದು ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸಪ್ ಮಾಡಿ ಈಗ ಮಿಲ್ಗೆ ಹಾಕ್ಸ್ಕೊಂಡು ಬರೋದು. ಸೊ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ನಾವು ಇನ್ ಡೀಟೇಲ್ ಆಗಿ 1 ಸಲ ಅಲ್ಲ, 2 ಸಲ ಅಲ್ಲ, 3-4 ಸಲ ನಾವು ಹೇಳಿದ್ದೀವಿ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂದರೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ, ಅಂದರೆ ವರ್ಷ ಪೂರ್ತಿಗೆ ಬೇಕಂದರೆ ಎಷ್ಟು ಕ್ವಾಂಟಿಟೀಸಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಬಳಸಬೇಕು ಅನ್ನೋದು ತುಂಬಾ ಸಲ ಮೆನ್ಷನ್ ಮಾಡಿದ್ದೀವಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಹಾಗೆಯೇ ಎಲ್ಲ ಇಂಗ್ರೀಡಿಯೆಂಟ್ಸು ಒಳ್ಳೆ ಕ್ವಾಲಿಟಿ ಅಲ್ಲಿ ಇರೋದನ್ನ ನೋಡಿ ಬಳಸಬೇಕಾಗತ್ತೆ. ಕಡಲೆಕಾಳು ಅರ್ಧ kg ಚೆನ್ನಾಗಿ ಹುರ್ಕೊಂಡ್ಬಂದಿದ್ದೀನಿ. ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕ್ಷಮ ಅದು ನಿಂತು ಹಾಕಿದ್ದೀನಿ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆ ಬಿಸಿಲಿರುತ್ತೆ. ಆ ಟೈಮಲ್ಲಿ ಸಾಂಬಾರು ಪುಡಿ ಎಲ್ಲ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಅದನ್ನು ಅಡುಗೆಗಳಿಗೆ ಬಳಸ್ಕೋಬೋದು. ಒಬ್ರೊಬ್ರು ಒಂದೊಂದು ರೀತಿಯಾಗಿ ಸಾಂಬಾರು ಪೌಡರ್ನ ಮಾಡ್ತಾರೆ. ಒಂದು ಇಂಗ್ರೀಡಿಯೆಂಟ್ ಮಿಸ್ ಆದ್ರೂ ಸಾಂಬಾರು ಪುಡಿ ಟೇಸ್ಟೇ ಇರೋದಿಲ್ಲ. ಸೊ ಖಾರ ಎಷ್ಟು ಬೇಕು, ಖಾರ ಜಾಸ್ತಿ ಆದ್ರೂ ಸಾಂಬಾರು ಅಡುಗೆಗಳಿಗೆ ಬಳಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಪರ್ಫೆಕ್ಟಾಗಿ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈಗ ಫೈನಲಿ ಎಲ್ಲ ಮಿಕ್ಸಪ್ ಮಾಡ್ತಾ ಇದ್ದಾರೆ. ಸೊ ನಾವೇನಾದ್ರು ಶಾಪ್ಗೆ ಹೋದರೆ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ನೀವೇನು ಸೇಲ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ನಾವು ಇದು ಹೋಮ್ ಪರ್ಪಸ್ಗೆ ಮಾತ್ರ. ಸಾಂಬಾರ್ ಪೌಡರ್ ರೆಸಿಪಿ ಅಲ್ಲ, ಇದು ಪೌಡರ್ ಅಷ್ಟೇ. ಫಸ್ಟು 5 kg ಧನಿಯಾಗಿ ನಾವು ತೊಗೊಂಡಿದ್ದೀರಿ. ಇಲ್ಲಿ 5 kg ಧನಿಯಾಗೆ ಬ್ಯಾಗ್ಗೆ ಮೆಣಸಿನಕಾಯಿ 1 kg ತೊಗೋಬೇಕು. ಗುಂಟೂರು ಚಿಲ್ಲಿ 2 kg ತೊಗೋಬೇಕು. ಇನ್ನೊಂದು ಅದೇ ಚಿಕ್ಕ ಮೆಣಸಿನಕಾಯಿ ಬರುತ್ತೆ, ಸಣ್ಣ ಮೆಣಸಿನಕಾಯಿ ಬರುತ್ತೆ, ಅದು 1 kg ತೊಗೋಬೇಕು. ಆಮೇಲೆ ಅಷ್ಟಕ್ಕೊಂಬು 4 kg ತೊಗೋಬೇಕು. ಇವನ್ನೆಲ್ಲ ಫ್ರೈ ಮಾಡಿಬಿಟ್ಟು ಒಂದು ದಿವಸ ಫುಲ್ಲು ಲೈಟ್ಗೆ ಹಾಕಬೇಕು. ಫುಲ್ಲು ಡ್ರೈ ಆದಮೇಲೆ ಮತ್ತೆ ತಿರ್ಗಾ ಎತ್ಕೊಂಡು ಹೋಗಿ ತಗೊಂಡ್ ಬಂದಿದ್ದೀವಿ. ಫಸ್ಟ್ ದಿವಸ ಬಿಸಿಲು ಚೆನ್ನಾಗಿ ಒಣಸಿ, ನೆಕ್ಸ್ಟ್ ದಿವಸ ಫ್ರೈ ಮಾಡಿ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಫ್ರೈ ಮಾಡಿಬಿಟ್ಟು ಮತ್ತೆ ತಂದು ಬಿಸಿಲಿಗೆ ಈ ರೀತಿ ಕರಮ್ ಆಗೋವಾಗ ಡ್ರೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇದು ಡ್ರೈ ಐಟಮ್ಸು ಫ್ರೈ ಮಾಡೋವಂಥದ್ದು, ಇದೆಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೊಬೇಕು. ತೊಗರಿ ಬೇಳೆ ಅರ್ಧ kg ತೊಗೋಬೇಕು, ಅಕ್ಕಿ ಅರ್ಧ kg,
ಪುದೀನ ಬೇಳೆ ಅರ್ಧ kg, ಹೆಸರು ಕಾಳು ಅರ್ಧ kg, ಜೀರಿಗೆ 1.25 kg ತಗೋಬೇಕು. ಜೀರಿಗೆ, ಮೆಣಸು 1/4 kg, ಮೆಂತ್ಯ 1/4 kg, ಸಾಸಿವೆ 1/4 kg, ಗಸಗಸೆ 1/4 kg, ಕರಿಬೇವು 1 ಕಟ್ ತಗೊಂಡು, ಕರಿಬೇವು 1 ಕಟ್ ತಗೊಬೇಕು. ಅದು 1/4 kg ಬೇಕು. ಅದನ್ನು ಸಪ್ರೇಟಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಒಣಗಿಸ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಕಡಲೆಕಾಳು ತಗೊಂಡು ಫ್ರೈ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ 1/4 kg, ಅರ್ಧ kg ಕಡಲೆಕಾಳು ತಗೊಂಡು ಫ್ರೈ ಮಾಡಿ. ಧನಿಯಾ ಇಸ್ಕೊತೀರಾ, ಮೆಣಸಿನಕಾಯಿ ಧನಿಯಾ ಎಷ್ಟೆಷ್ಟು ಇಸ್ಕೊತೀರಾ? 1 kg ಅಂದ್ರೆ 100 ಗ್ರಾಮಿಂದ ಇಸ್ಕೋಬೇಕು. ಫಸ್ಟ್ ಮೇನ್ ಏನಂದ್ರೆ ಈ ಧನಿಯಾ ಎಷ್ಟು ಇಸ್ಕೊತೀರೋ ಅದ್ರ ಮೇಲೆ ಮೆಜರ್ಮೆಂಟ್ ಆಗಿ ಎಲ್ಲಾನು ತಗೋಬೇಕು. ನೀವು ಧನಿಯಾ 4 kg ಇಸ್ಕೊಂಡ್ರೆ ಮೆಣಸಿನಕಾಯಿ 3 kg ಇಸ್ಕೋಬೇಕು ಅಂತ ಹೇಳಿ. ಧನಿಯಾ ಇವಾಗ ನಾವು 5 kgಗೆ ಏನಾದರೂ ಬ್ಯಾಡಿಗೆ ಮೆಣಸಿನಕಾಯಿ 1 kg ತೊಗೊಂಡಿದ್ದೀರಿ ಅಂದರೆ ಇವಾಗ ಧನಿಯಾ 4 kg ತೊಗೊಂಡ್ರೆ ಅದರಲ್ಲಿ ಅರ್ಧ kg ಬೇಕು. ಆ ರೀತಿ ರೇಷನ್ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ 6 kg 7 kg ಧನಿಯಾ ಇಸ್ಕೊಂಡ್ರೆ ಎಷ್ಟು kg ಇಸ್ಕೋಬೇಕು? ಅದು ಬಿಟ್ಟು ಕಮ್ಮಿಗೆ ಜಾಸ್ತಿ ಹೋಗ್ಬೇಡ. 2 kg ಧನಿಯಾ ಇಸ್ಕೊಂಡ್ರೆ ಅರ್ಧ kg ಬ್ಯಾಡಿಗೆ ಮೆಣಸಿನಕಾಯಿ ಇಸ್ಕೋಬೇಕು. 1.5 kg ಗುಂಟೂರು ಮೆಣಸಿನಕಾಯಿ ಇಸ್ಕೋಬೇಕು. ಜಾಸ್ತಿ ಮಂದ ಬರ್ಬೇಕಂದ್ರೆ ಕಾಳು ಜಾಸ್ತಿ. ಅದಕ್ಕೆ ಟೇಸ್ಟಿ ಸಾಂಬಾರು ಮಾಡ್ತೀರಲ್ವಾ, ಅದು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು ಮಾಡೋದು 6 ತಿಂಗಳಿಗೆ ಖಾಲಿ ಆಗ್ಬಿಡುತ್ತೆ ಈ ಸಾಂಬಾರು. ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಒಂದೇ ಮನೇಲಿ ಇರೋದ್ರಿಂದ ಸೊ 3 times ಕುಕ್ ಮಾಡೋದ್ರಿಂದ ಜಾಸ್ತಿ ಯೂಸ್ ಮಾಡ್ತೀವಿ ಸಾಂಬಾರ್ ಪುಡಿ. ಸೊ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವರ್ಷಕ್ಕಂತ ಮಾಡ್ತೀವಿ, ಅದು ಇರೋದೇ 6 ತಿಂಗಳು, ಅದು ಹೆಚ್ಚು ಅನ್ಕೊಳ್ಳಿ. ಎಷ್ಟು 10 ಜನ ಇದ್ದೀರಾ? 15 kg 16 kg ಎಷ್ಟು ಕೆಜಿ ಬರುತ್ತೆ? ಎಲ್ಲ ಟೋಟಲ್ ಒಂದು 15 kg ಬರುತ್ತೆ. ಇಕ್ಕಾಯಿಲೆಲ್ಲ ಒಂದಿಷ್ಟು ಹಾಕೋಣ. ಅಯ್ಯೋ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀರಿ, ಮೆಲ್ಲಕ್ಕೆ ಹೋಗ್ಬಿಟ್ಟು ನಾಳೆ ಪುಡಿ ಮಾಡಿಬಿಟ್ಟು ತೋರಿಸ್ತೀವಿ. ಆಹಾ ಟೇಸ್ಟ್ ಹೆಂಗಿರುತ್ತೆ ಸಾಂಬಾರು ಮಾಡಿ ತಿಂದ್ರೆ. ಒನ್ ವಾರ ಅವರು ಅಂತೂ ನಾನು ಕೊಡೋದಿಲ್ಲ, ನಾನು ಊರ್ಗೆ ಹೋದವಾಗ ಸಾಂಬಾರು ಪುಡಿ ಆದ್ರೂ ಕೊಡ್ಬೇಕಲ್ವಾ, ಮುಚ್ಚಿಕೊಂಡ್ಬಿಟ್ಟಿದ್ದಾರೆ ನೋಡಿ. ನಮ್ಮಮ್ಮ ಕೊಟ್ಟೇ ಇಲ್ಲ ನನಗೆ ಸಾಂಬಾರು ಪುಡಿ. ನಾವು ಅಂಗಡಿಯಲ್ಲಿ ತಂದು ಮಾಡಿದ್ದೀನಿ 2 ಸತಿ 2 ಪ್ಯಾಕೆಟಲ್ಲಿ. ಹೇಳಿ ಅವ್ರನ್ನ, ನೀವೇ ಸಪ್ರೇಟಾಗಿ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನೀವ್ಯಾಕೆ ಕಲಿಯೋದು? ನೀವ್ಯಾವಾಗ ಮಾಡೋದು? ನಾವೇ ಮಾಡ್ಕೊಂಡಿದ್ರೆ ಬೇರೆಯವರೆಲ್ಲ 4 ಜನ ಮಾಡ್ಕೊಳ್ಳಿ. ಇಲ್ಲಿ ಏನೇನೋ ತಿಂತಾರೆ. ಓ ದೇವ್ರೇ, ಹೇಳ್ತೀನ ಏನು ಕೇಳಲ್ಲ, ಅಲ್ಲೇ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಸಾಂಬಾರು ಪುಡಿ ಮದುವೆ ಮಾಡಿ ಕೊಟ್ಟ ಮೇಲೆ ಅಷ್ಟೇ ಏನೋ ಕೊಡ್ಬೋದು. ನೋಡಿ ಧನಿಯಾ, ಬರೀ ಧನಿಯಾ ಮಟನ್ ಸಾಂಬಾರಿಗೆ ಇದು. ಮತ್ತೆ ನೋಡಿ ಅದು 5 kg ಧನಿಯಾ, ಅದಕ್ಕೆ 1/4 kg ಇಲ್ಲ 100 ಗ್ರಾಮು ಇದೇನಿದೆ, ಇದು ಅರ್ಶಿನ ಕೊಂಬು ಮತ್ತೆ ಕರಿಬೇವು. ಒಂದಿಡಿ ಕರಿಬೇವು ಅರ್ಶಿನ ಕೊಂಬು 100 ಗ್ರಾಮ್ ಹಾಕಿದ್ದೀವಿ. ಇದು ಹುರಿದು ರೆಡಿ ಮಾಡಿಟ್ಟಿದ್ದೀವಿ. ಮಿಲ್ಕೋಬೇಕೀಗ, ಮಿಲ್ಕೋಗ್ಬಿಟ್ಟು ಬಂದು ಬರೀ ಧನಿಯಾ ಪುಡಿ. ಇದು ಮಟನ್ ಸಾಂಬಾರಿಗೆ ಅದು ಬರೀ ಖಾರದ ಪುಡಿ ಇದೆ. ಹೊತ್ತಲಿ ಹಾಕ್ತಿರೋದು ಇದೆ, ಖಾಲಿ ಆಗಿದೆ, ಅದು ಇದೆ. ಸೊ ಇವಾಗ ಬರೀ ಸಾಂಬಾರ್ ಪುಡಿ ಧನಿಯಾ ಪುಡಿ ಮಾಡ್ಕೊಂತಿದ್ದೀವಿ. ಬರೀ ಧನಿಯಾ ಪುಡಿ ಎಲ್ಲ ರೆಡಿ ಮಾಡಿದ್ದೀರಿ. ಊಟ ತುಂಬಿ ಅಲ್ಲಿ ಇಟ್ಟಿದ್ದೀವಿ. ಮಿಲ್ಗೆ ಹೋಗಿ ಪುಡಿ ಮಾಡಿಸ್ಕೊಂಬಂದು ತೋರಿಸ್ತೀವಿ. ನೀವು ಮಾಡ್ಕೊಂಡು ತಿನ್ನಿ, ಸೂಪರ್ ಆಗಿದೆ. 15.555. ಹಾಂ ಧನಿಯಾ ಏನು ಹುರ್ಕೊಂಡಿದ್ರಲ್ಲ ಸಪ್ರೇಟಾಗಿ ಮಟನ್ ಸಾಂಬಾರಿಗೆ, ಅದು ಪುಡಿ ಆಗಿದೆ ನೋಡಿ. ಈಗ ಇಲ್ಲಿಗೆ ಬಂದು ಪುಡಿ ಮಾಡಿದ್ದಾರೆ. ಪುಡಿ ಆರಕ್ಕೆ ಹಾಕಿದ್ದೀವಿ. ಮಾಡಬೇಕು, ತುಂಬ ಬಿಸಿ ಇದೆ.
ಧನಿಯಾ ಪೌಡರ್, ಸಾಂಬಾರ್ ಪೌಡರ್ ಎಲ್ಲ ಮಿಲ್ಲಿಗೆ ಹಾಕ್ಸ್ಕೊಂಡಿದ್ದಾಯಿತು. ಹಾಕ್ಸ್ಕೊಂಡ್ಮೇಲೆ ಡೈರೆಕ್ಟಾಗಿ ನಾವು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಾರ್ದು. ಈ ರೀತಿ ಸಮಯ ಇದ್ದರೆ ಅಲ್ಲೇ ನೀವು ಹಾರಿಸ್ಕೋಬೇಕು ಸ್ವಲ್ಪ. ಇಲ್ಲ ಅಂದರೆ ಹಾಗೆ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಅದು ಹಾಬಿಗೆ ಹುಳ ಆಗೋಂಥ ಚಾನ್ಸಸ್, ಬೇಗನೆ ಹುಳ ಆಗೋಂಥ ಚಾನ್ಸಸ್ ಇರುತ್ತೆ. ಮಿಲ್ ಹತ್ರನೇ ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲೇ ನಾವು ಈ ರೀತಿಯಾಗಿ ಡ್ರೈ ಅಪ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲ ಅಂದರೆ ನೀವು ಮನೆಗೆ ತೊಗೊಂಡು ಬಂದು ಹಾರಿಸ್ಕೊಬಿಟ್ಟು ನೀವು ಬಾಕ್ಸ್ಗಳಿಗೆ ಸ್ಟೋರ್ ಮಾಡಿ ವರ್ಷ ಪೂರ್ತಿ ನೀವು ಯಾವುದೇ ರೀತಿ ಹುಳ ಹಾಕ್ತಿದ್ದಂಗೆ ನೀವು ಅಡುಗೆಗಳಿಗೆ ಬಳಸ್ಕೋಬೋದು. ಸೊ ನೋಡೋದ್ರಲ್ಲ ಮನೇಲಿ ಹೇಗೆ ಸಾಂಬಾರ್ ಪೌಡರ್ ಮತ್ತು ಧನಿಯಾ ಪೌಡರ್ನೆಲ್ಲ ಮಾಡ್ತೀವಿ ಅಂತ. ಸೊ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆ ಬಿಗಿನರ್ಸ್ಗೆ ಗೊತ್ತಿರೋದಿಲ್ವೋ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರೆಡಿ ಇದೆ ಕಾರಲ್ಲಿ, ಎಲ್ಲ ರುಬ್ಬಿದಾಯ್ತು, ಮನೆ ಕೊಡ್ತಾ ಇದ್ದೀವಿ.